ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ಈ ದಿನ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಆತನ ಪಾದ ಸನ್ನಿಧಿಯಲ್ಲಿ ಬರುವಂತೆ ಮಾಡಿದ್ದಾರೆ. ಈ ದಿನದ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ, ಹಿರಿಯರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬ್ತಾ ಇದ್ದೇನೆ. ಬೇಸಿಗೆ ಕಾಲ ಬರ್ತಾ ಇದೆ, ಬಿಸಿ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಹುಷಾರಾಗಿರಬೇಕು, ಆರೋಗ್ಯವನ್ನು ನೋಡಿಕೊಳ್ಬೇಕು ಮತ್ತು ಆತ್ಮೀಕವಾಗಿ ಇನ್ನು ಹೆಚ್ಚಾಗಿ ಕರ್ತನಲ್ಲಿ ಬೆಳೆಯುವಂಥವರು ನಾವಾಗಿರಬೇಕು. ಆಮೆನ್, ಹಲ್ಲೆಲೂಯ. ನಾನು ನಿಮಗೊಂದು ಘಟನೆಯನ್ನು ಹೇಳುತ್ತೇನೆ. ಒಂದು ಮನೆಗೆ ದಿಢೀರ್ನೆ ಬೆಂಕಿ ಬಿತ್ತು ಅಂತ ತಿಳ್ಕೊಳ್ಳಿ. ದಿಢೀರ್ನೆ ಬೆಂಕಿ ಬಿದ್ದಾಗ ಆ ಮನೆಯಲ್ಲಿ ಏನನ್ನು ಮೊದಲು ನಾವು ಎತ್ಕೊಂಡು ಬರ್ತೀವಿ ಆಚೆಗೆ? ಇಲ್ಲವೇ ಒಂದು ಯಾವುದಾದ್ರೂ ಒಂದು ನೀರು ಒಡ್ಕೊಂಡು ಮನೆ ಎಲ್ಲ ಒಂದೇ ಸಾರಿ ಒಡ್ಕೊಂಡು ಹೋಗುತ್ತೆ ಅನ್ನುವಾಗ ನಾವು ಏನನ್ನು ಮುಖ್ಯವಾಗಿ ಆ ಮನೆಯಿಂದ ಎತ್ಕೊಂಡು ಬರೋಕ್ಕೆ ಇಷ್ಟಪಡ್ತೀವಿ? ಏನನ್ನು ಎತ್ಕೊಂಡು ಬರೋಕ್ಕೆ ಇಷ್ಟಪಡ್ತೀವಿ? ಯಾವುದು ಬಹಳ ಪ್ರಾಮುಖ್ಯವೋ, ಬೆಲೆ ಬಾಳುವಂಥದ್ದೋ ಅದನ್ನು ನಾವೇನು ಮಾಡ್ತೀವಿ? ಎತ್ಕೊಂಡು ಬರ್ತೀವಿ. ಒಂದು ಮಗು ಒಳಗಡೆ ಸಿಕ್ಕಾಕ್ಕೊಂಡಿದೆ. ಅದೇ ಟೈಮಲ್ಲಿ ಒಂದು ಕಡೆ ಮಗು ಇದೆ, ಇನ್ನೊಂದು ಕಡೆ ಬಂಗಾರ ಇದೆ. ಆವಾಗ ಒಳಗೋಗಿ ಯಾವುದನ್ನು ಎತ್ಕೊಂಡು ಬರ್ತೀರಾ? ಫಸ್ಟು ಮಗುನ ಎತ್ಕೊಂಡು ಬರ್ತೀರಾ. ಓಕೆ, ಏನು ಮಾಡ್ತೀಯ? ಅಷ್ಟು ಟೈಮ್ ಇರಲ್ಲ. ಒಂದು ಕಡೆ ಬಂಗಾರ ಇದೆ, ಇನ್ನೊಂದು ಕಡೆ ಮಗು ಇದೆ. ಈ ಕಡೆ ಓಡಿದ್ರೆ ಆ ಕಡೆ ಓಡೋಕ್ಕಾಗಲ್ಲ, ಆ ಕಡೆ ಓಡಿದ್ರೆ ಈ ಕಡೆ ಓಡೋಕ್ಕಾಗಲ್ಲ. ಯಾವ್ದು ಎತ್ಕೊಂಡು ಬರ್ತೀರಾ? ಮಗುನೇ ಎತ್ಕೊಂಡು. ಮಗು ಇಲ್ಲಪ್ಪ, ಬಂಗಾರ ಇದೆ, ಇನ್ನು ಬೇರೆ ಎಲ್ಲ ಇದೆ, ಯಾವುದನ್ನ ಎತ್ಕೊಂಡು ಬರ್ತೀರಾ? ಬಂಗಾರ ಎತ್ಕೊಂಡು ಬರ್ತೀವಿ. ಅಂದರೆ ಯಾವುದು ಪ್ರಾಮುಖ್ಯವೋ ಅದನ್ನು ನಾವು ಮೊದಲೇನು ಮಾಡ್ತೀವಿ? ಎತ್ಕೊಂಡು ಬರಲಿಕ್ಕೆ ಪ್ರಯಾಸವನ್ನು ಪಡುತ್ತೇವೆ. ಈ ದಿನ ಈ ಲೋಕದಲ್ಲಿ ಜನರೆಲ್ಲರೂ ಯಾವುದರ ಹಿಂದೆ ಓಡುತ್ತಾ ಇದ್ದಾರೆ ಎಂದು ನೋಡುವಾಗ ಬೆಲೆ ಬಾಳುವಂಥವುಗಳ ಮೇಲೆ, ಹಣದ ಹಿಂದೆ. ಇವಾಗ ಬಂಗಾರದ ಬೆಲೆ ಏನಾಗ್ಬಿಟ್ಟಿದೆ? ಜಾಸ್ತಿ ಆಗೋಗ್ಬಿಟ್ಟಿದೆ ಅಲ್ವಾ? ನಮಗೆ ಗೊತ್ತೇ ಇಲ್ಲ. ಮೊನ್ನೆ ನಾವು ದಿಢೀರ್ನೆ ನೋಡಿದ್ರೆ ಎಷ್ಟೋ 17,000 ಏನೋ ಇದೆ ಗ್ರಾಮು ಅಂತ ಹೇಳಿದರು. ನಾವು ಹೇಳ್ತಾ ಇದ್ದೀವಿ ಏನಪ್ಪ ಇದು 5, 6, 7,000 ಇತ್ತಲ್ವ, ಇವಾಗ ದಿಢೀರ್ ನಾವು ನೋಡಿಲ್ಲಲ್ಲ. ಈಗ ನೋಡಿದ್ರೆ 17,000ನಾ? ಅಯ್ಯೋಯ್ಯೋ, ಇನ್ನು ಬಂಗಾರ ಕೊಳ್ಳೋ ಆಸೆ ನಮಗೆ ಬೇಡವೇ ಬೇಡ, ಬಂಗಾರದ ಆಸೆ ಬೇಡ. ಈಗ ನಾನು ಯಾಕೆ ಈ ವಿಷಯವನ್ನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ಅಂತ ಹೇಳಿದರೆ, ನಾವು ದೇವರ ಮಕ್ಕಳಾಗಿರುವಾಗ ಕೆಲವುಗಳನ್ನು ಬಿಟ್ಟು ಬಿಡಬೇಕಾಗ್ತದೆ, ಕೆಲವುಗಳನ್ನು ತ್ಯಜಿಸಿ ಬಿಡಬೇಕಾಗ್ತದೆ. ಕೆಲವು ಸಾರಿ ಅವು ಬೆಲೆ ಬಾಳುವಂಥವುಗಳಾಗಿರಬಹುದು, ಅವು ಪ್ರಯೋಜನಕರವಾಗಿರುವಂಥದ್ದಾಗಿರಬಹುದು. ಆದರೆ ದೇವರ ಮಕ್ಕಳಾಗಿರುವ ನಾವು ಆತ್ಮೀಕವಾದ ಕಾರ್ಯಗಳ ಕುರಿತಾಗಿ, ದೇವರ ಕಾರ್ಯಗಳ ಕುರಿತಾಗಿ ಬಹಳ ಏನು ಮಾಡಬೇಕು? ಗಮನ ಕೊಡುವಂಥವರಾಗಿರಬೇಕು. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 28, 29 ವಾಕ್ಯ. ಅಲ್ಲಿ ಹೇಳುತ್ತದೆ, ಯೋಹಾನ 4:28, ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ್ದೆನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು ಎಂದು ಹೇಳಲು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯವನ್ನು ಗಮನಿಸಿರಿ. ನಾನು ಅಂದುಕೊಳ್ಳುತ್ತಾ ಇದ್ದೆ, ಈ ಸಮಾರ್ಯ ಸ್ತ್ರೀ ಆಕೆಯ ಕುರಿತು ಯಾಕೆ ಈ ವಾಕ್ಯ ಬರೆದಿದ್ದಾರೆ? ಕೆಲವು ಸಾರಿ ಆ ಸಮಾರ್ಯ ಸ್ತ್ರೀಯ ಹೆಸರು ಕೂಡ ಬರೆದಿಲ್ಲ ಅಲ್ವಾ? ಹೆಸರಾದರೂ ಬರೆದ್ರೆ
ಪರವಾಗಿಲ್ಲ. ಆದರೆ ಹೆಸರೂ ಬರೆದಿಲ್ಲ. ಆದರೆ ಏನು ಬರೆದಿದ್ದಾರೆ ಗೊತ್ತಾ? ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋದರು. ಏನನ್ನ ಬಿಟ್ಟು? ಕೊಡ ಅಂದರೆ ಏನು? ಬಿಂದಿಗೆ. ನಮ್ಮ ಕಡೆ ನಾವೇನಂತೀವಿ? ಬಿಂದಿಗೆ ಅಂತ ಹೇಳ್ತೀವಿ ಅಲ್ವಾ? ಆ ಕೊಡವನ್ನು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಕೊಡವನ್ನು ಏನು ಮಾಡಿದ್ಲಂತೆ? ಅಲ್ಲೇ ಬಿಟ್ಟು ಹೋದಳು. ಈಗ ಈ ಬೇಸಿಗೆ ಕಾಲದಲ್ಲಿ ಒಂದೊಂದು ಬಿಂದಿಗೆಗೂ ನೀರು ಬಹಳ ಪ್ರಾಮುಖ್ಯ ಅಲ್ವಾ? ಒಂದೊಂದು ಬಿಂದಿಗೆನೂ ಬಹಳ ಪ್ರಾಮುಖ್ಯ. ಅದಕ್ಕೆ ಕೆಲವು ಸಾರಿ ನಾವೇನು ಮಾಡಬೇಕು, ಈ ಬೇಸಿಗೆ ಕಾಲದಲ್ಲಿ ಕೆಲವು ಸಾರಿ ಸ್ವಲ್ಪ ನೀರನ್ನು ಎಲ್ಲಾದರೂ ನೀರು ಜಾಸ್ತಿ ಇದ್ದರೆ, ನಮಗೆ ಕುಡಿಯೋಕ್ಕೆ ನೀರಿಲ್ಲ ಪಾಸ್ಟ್ರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀರು ಜಾಸ್ತಿ ಇದ್ದರೆ ಎಲ್ಲಾದರೂ ಒಂದು ಬಕೀಟಲ್ಲೋ ಬಿಂದಿಗೆಯಲ್ಲೋ ಸ್ವಲ್ಪ ಈ ಗುಬ್ಬಚ್ಚಿಗಳಿಗೋ ಕಾಗೆಗಳಿಗೋ ಪಕ್ಷಿಗಳಿಗೋ ಇಡಬೇಕು. ಎಲ್ಲಾದರೂ ಇಟ್ಟರೆ ಅವು ಪಾಪ ಕುಡ್ಕೊತವೆ ನೀರು ಜಾಸ್ತಿ ಇದ್ದರೆ. ಯಾಕೆಂದರೆ ಆಚೆಗಡೆ ಜಾಸ್ತಿ ನೀರುಗಳೆಲ್ಲ ಒಣಗೋಗಿರ್ತವೆ, ಎಲ್ಲಿ ನೀರುಗಳು ಸಿಕ್ಕೋದಿಲ್ಲ. ಈಗ ಈಕೆ ಸಮಾರ್ಯ ಸ್ತ್ರೀ ಊರೊಳಗಿಂದ ಏನು ಮಾಡ್ತಾ ಇದ್ದಾಳೆ? ನೀರಿಗಾಗಿ ಬಂದಿದ್ದಾಳೆ. ಏನನ್ನು ಎತ್ಕೊಂಡು ಬಂದಿದ್ದಾಳೆ? ಕೊಡವನ್ನು ಎತ್ಕೊಂಡು ಬಂದಿದ್ದಾಳೆ. ಕೊಡವನ್ನು ಎತ್ಕೊಂಡು ಬಂದಿರೋದು ನೋಡಿ, ಮೊದಲ ಕಾಲದಲ್ಲಿ ನಿಮಗೆ ಗೊತ್ತು, ಈಗಿನ ಕಾಲ ಥರ ಅಲ್ಲ. ಸುಮಾರು ದೂರ ಬಿಂದಿಗೆಗಳೆತ್ಕೊಂಡು ಕೊಡಗಳೆತ್ಕೊಂಡು, ಈಗಲೂ ಕೆಲವು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಕುಡಿಯೋ ನೀರಿಗೋಸ್ಕರ ತುಂಬ ದೂರ ಹೋಗ್ತಾರೆ. ಈಗ ಆಲೋಚನೆ ಮಾಡಿರಿ, ಒಂದೇ ಬಿಂದಿಗೆ ಇಟ್ಕೊಂಡಿರ್ತಾರೆ, ಕೊಡ ಇಟ್ಕೊಂಡಿರ್ತಾರೆ, ಬಹಳ ಸೂಕ್ಷ್ಮವಾಗಿ ಜಾಗೃತಿಯಾಗಿ ಅದನ್ನು ಇಟ್ಕೊಂಡಿರ್ತಾರೆ ಅಲ್ವಾ? ಆಗಿರುವಾಗ ಆಕೆ ಕೊಡವನ್ನು ತೆಗೆದುಕೊಂಡು ಆ ನೀರಿಗಾಗಿ ಆಕೆ ಹೋಗ್ತಾಳೆ. ಯೇಸು ಸ್ವಾಮಿ ಎಲ್ಲ ಮಾತಾಡಿದ ಮೇಲೆ ಆಕೆ ಕೊಡವನ್ನೇ ಮರ್ತೋಗ್ಬಿಡ್ತಾಳೆ. ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿದ ಮೇಲೆ ಏನು ಮಾಡ್ತಾಳೆ? ಕೊಡವನ್ನು, ತನ್ನ ಬಿಂದಿಗೆಯನ್ನು, ತನ್ನ ತಂದ ಪಾತ್ರೆಯನ್ನು ಆಕೆ ಏನು ಮಾಡ್ತಾ ಇದ್ದಾಳೆ? ಮರೆತು ಅಲ್ಲೇ ಬಿಟ್ಟು, ನೋಡಿ ವಾಕ್ಯ ಹೇಳುತ್ತಾ ಇದೆ, ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋದಳು. ಹಾಲೆಲೂಯ. ದೇವಜನವೇ, ಕೆಲವು ಸಾರಿ ನಾವು ದೇವರನ್ನು ತಿಳಿಯದೇ ಇರುವಾಗ, ದೇವರನ್ನು ಅರಿಯದೇ ಇರುವಾಗ ನಾವು ಮೊದಲೇನು ಮಾಡ್ತೀವಿ? ಯಾವುದಕ್ಕೋ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರ್ತೀವಿ ಅಲ್ವಾ? ದೇವರನ್ನ ತಿಳಿಯದೇ ಇದ್ದಕ್ಕೆ ಮುಂಚಿದೆ ದೇವರು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವೇನು ಮಾಡ್ತಾ ಇದ್ದೀವೋ, ಇದೇ ದೇವರು ಅಲ್ವಾ, ಇದೇ ನಮಗೆ ಮುಖ್ಯ, ಇದೇ ನಮಗೆ ಮುಖ್ಯ ಅಂತ ಇರ್ತದೆ. ಸತ್ಯ ದೇವರು ತಿಳಿದ ಮೇಲೆ ಮತ್ತೆ ಅದಕ್ಕೆ ನಾವು ಹೋಗೋಕ್ಕಾಗುತ್ತಾ? ಇಷ್ಟ ಆಗುತ್ತಾ? ಅಯ್ಯೋ, ನಮಗನಿಸುತ್ತೆ ಇದರಲ್ಲಿ ದೇವರೇ ಇಲ್ಲ ಅಲ್ವಾ, ಈ ಕಲ್ಲಲ್ಲಿ ಇಲ್ಲ, ಈ ಫೋಟೋದಲ್ಲಿ ಇಲ್ಲ, ಈ ವಸ್ತುವಲ್ಲಿ ಇಲ್ಲ. ದೇವರು ಸಮಸ್ತವನ್ನು ಉಂಟು ಮಾಡಿದಾತನು. ನಾವು ಇವುಗಳನ್ನೇನು ಮಾಡ್ತೀವಿ? ಬಿಟ್ಟು ಬಿಡುತ್ತೇವೆ. ಹಾಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮೊದಲ ಕಾಲದಲ್ಲಿ ನೀವು ಅಂಧಕಾರದಲ್ಲಿದ್ದಿರಿ ಅಲ್ವಾ, ವಿಗ್ರಹಾರಾಧನೆಗಳಲ್ಲಿದ್ದಿರಿ, ಪಾಪದಲ್ಲಿದ್ದಿರಿ. ಆದರೆ ಸತ್ಯವನ್ನು ಅರಿತ ಮೇಲೆ ನೀವೇನು ಮಾಡಿದ್ರಿ? ಅದನ್ನೆಲ್ಲ ನೀವು ಬಿಟ್ಟು ಬಿಟ್ರಿ. ಆದರೆ ಇನ್ನೂ ಕೆಲವು ದೇವಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅದೇನು ಹೇಳ್ತಾರಲ್ಲ, ಪಾಪ ನಮ್ಮನ್ನು ಬಿಟ್ಟರು ನಾವು ಪಾಪನ ಬಿಡಲ್ಲಂತೆ. ಕೆಲವು ಸಾರಿ ನಾವು ಪಾಪ ಬಿಡಕ್ಕೆ ಹೋದ್ರೂ ಪಾಪ ನಮ್ಮನ್ನು ಬಿಡಲ್ಲಂತೆ. ಅದೇನು ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳಿದಂಗೆ, ಕೆಲವು ಸಾರಿ ಇನ್ನೂ ದೇವರ ಮಕ್ಕಳೇನು ಮಾಡ್ತಾ ಇದ್ದಾರೆ ಗೊತ್ತಾ? ದೇವರ ಮಕ್ಕಳು ಮೊದಲು ಏನು ಮಾಡ್ತಾ ಇದ್ರು ಅದನ್ನು ಮಾಡ್ತಾ ಇರ್ತಾರೆ. ಮೊದಲು ನಾವು ವಿಗ್ರಹಾರಾಧನೆ ಮಾಡುವಾಗ, ಅಂಧಕಾರ ಕಾರ್ಯಗಳನ್ನು ಮಾಡುವಾಗ ಕೆಲವರು ಏನು ಮಾಡ್ತಾ ಇದ್ರು? ಇನ್ನೂ ಕೈಗಳಿಗೆ ದಾರ ಕಟ್ಟಿಕೊಂಡು, ಕೊರಳಲ್ಲಿ ಏನನ್ನು ಕಟ್ಟಿಕೊಂಡು, ಏನನ್ನು ತಾಯಿತಗಳು ಮಾಡಿಕೊಂಡು, ಏನೋ ಸೊಂಟದಲ್ಲಿ ಹಾಕ್ಕೊಂಡು ಇರ್ತಾ ಇದ್ರು. ಇವಾಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಹಾಗಾದರೆ ಯಾರ ಮೇಲೆ ನಂಬಿಕೆ ಇದೆ? ದಾರಗಳ ಮೇಲೆ ನಂಬಿಕೆ ಇದೆ, ತಾಯಿತಗಳ ಮೇಲೆ ನಂಬಿಕೆ ಇದೆ, ಇನ್ನು ಮೂಢನಂಬಿಕೆಗಳ ಮೇಲೆ ನಂಬಿಕೆ ಇದೆ. ದೇವರನ್ನ ನಂಬಿರ್ತಾರೆ, ದಿಷ್ಟಿ ಆಗೋಗ್ಬಿಟ್ಟಿದೆ ಅಂತಾರೆ ಅಲ್ವಾ. ದೇವ್ರು ನಂಬಿದಾರೆ ಅಂತಾರೆ, ಅಯ್ಯೋ ಅಡ್ಡ ಯಾರಾದರೂ ಬರ್ತಾರೆ ನೋಡ್ಕೋ ಅಂತಾರೆ. ದೇವ್ರು ನಂಬಿರ್ತಾರೆ, ಅಯ್ಯಯ್ಯೋ ಬಲಗಡೆ ಎದ್ದೇಳು ಎಡಗಡೆ ಎದ್ದೇಳ್ಬಿಟ್ಟಿದೀಯ ಅಂತಾರೆ. ದೇವ್ರು ನಂಬಿರ್ತಾರೆ, ಎದ್ದ ಮೇಲೆ ಯಾರನ್ನ ನೋಡಬೇಕು ಅಂತಾರೆ. ಹಿಂಗೆಲ್ಲ ಇರ್ತದೆ. ನಾನು ಹೇಳೋದೇನೆಂದರೆ, ಒಂದು ಸಾರಿ ನಾವು ದೇವರನ್ನು ನಂಬಿ ದೇವರ ಮಕ್ಕಳಾಗಿ ನಾವು ಮದ್ದ ಮೇಲೆ ಇನ್ನೂ ಹಳೆ ಕಾರ್ಯಗಳಿಗೆ ನಾವು ಹೋಗಬಾರದು. ಅವುಗಳ ಮೇಲೆ ನಾವು ನಂಬಿಕೆ ಇಡಬಾರದು.
ಈಕೆ ಏನಂತ ಕೇಳ್ತಾಳೆ ಯೇಸುಸ್ವಾಮಿನ? ಯೇಸುಸ್ವಾಮಿ ಹತ್ರ ಯೇಸುಸ್ವಾಮಿ ಬಂದು, ಅಮ್ಮ ನನಗೆ ಕುಡಿಯಲಿಕ್ಕೆ ನೀರು ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಆಕೆ ಏನು ಹೇಳ್ತಾಳೆ? ಅಯ್ಯೋ, ನೀನು ಯಹೂದ್ಯನು, ನಾವು ಸಮಾರ್ಯದವಳು, ಅಂದರೆ ನಾವು ಹೀನ ಕುಲದವರು, ನೀನು ಉತ್ತಮ ಕುಲದವನು, ನೀನು ನಮ್ಮ ಹತ್ರ ನೀರು ಕುಡಿಬಾರ್ದು. ಇವತ್ತು ಕೂಡ ದೇವರ ನಂಬಿದಂಥ ಮಕ್ಕಳಲ್ಲಿ ಕೂಡ ಇದೇ ಭಾವನೆ ಇನ್ನೂ ಇದೆ. ಏನಂದರೆ ನಾವು ಉತ್ತಮ ಕುಲದವರು, ನೀವು ಹೀನ ಕುಲದವರು. ಆಗ ಯೇಸುಸ್ವಾಮಿ ಹೇಳಿದ್ದೇನೆಂದರೆ, ನೋಡಮ್ಮ, ನಾನು ಮಾತಾಡ್ತಾ ಇರೋದು ಈ ನೀರು ಬಗ್ಗೆ ಅಲ್ಲ, ನಾನು ಮಾತಾಡ್ತಾ ಇರೋದು ನಿತ್ಯ ಜೀವದ ನೀರಿನ ಬಗ್ಗೆ ಅಂತ ಹೇಳಿದಾಗ, ಮತ್ತು ಆಕೆಯ ವೈಯಕ್ತಿಕವಾದಂಥ ಕಾರ್ಯಗಳನ್ನೆಲ್ಲ ಹೇಳಿಬಿಟ್ಟ. ನೋಡಮ್ಮ, ನಿನ್ನ ಜೀವನ ಹಿಂಗಿದೆ, ಹಿಂಗಿತ್ತು, ಇವಾಗ ಹಿಂಗಿದೆ ಅಂತ ಹೇಳಿದಾಗ ಆಕೆಗೆ ಏನಾಗುತ್ತೆ? ಆಶ್ಚರ್ಯ ಆಗೋಗ್ಬಿಡುತ್ತದೆ. ಆಶ್ಚರ್ಯ ಆಗೋಗಿ ಏನಂತ ಹೇಳ್ತಿದ್ದಾಳೆ ಈ ವಾಕ್ಯದಲ್ಲಿ? ಅಲ್ಲಿ ಹೇಳ್ತಿದ್ದಾಳೆ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು. ಇದುವರೆಗೂ ನೀವು ಮಾಡಿರೋ ಕಾರ್ಯಗಳು ದೇವರಿಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? ಗೊತ್ತಿದೆ. ನಾವು ಹೇಗಿದ್ದೆವೂ ಗೊತ್ತಿದೆ, ಈಗ ಹೇಗಿದ್ದೇವೆ ಕೂಡ ಗೊತ್ತಿದೆ. ಯೇಸು ಸ್ವಾಮಿ ಆಕೆಗೆ ಹೇಳ್ತಾಳೆ, ನೋಡಮ್ಮ, ಮೊದಲು ನಿನ್ನ ಜೀವಿತ ಈ ಥರ ಇತ್ತು, ಈಗಲೂ ಹಿಂಗಿದೆ ಅಂತ ಹೇಳಿಬಿಟ್ರು. ಅಯ್ಯೋಯ್ಯೋ, ಈತನ ಯಾರು? ನನ್ನ ಬಗ್ಗೆ ಈತನಿಗೆ ಹೆಂಗೆ ಗೊತ್ತು? ನಾನು ರಹಸ್ಯವಾಗಿ ಮಾಡಿರುವಂಥ ಎಲ್ಲ ಕಾರ್ಯಗಳು ಈತನಿಗೆ ಗೊತ್ತು. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವು ನಾನು ಮಾಡಿದ ಪ್ರತಿ ರಹಸ್ಯ ಕಾರ್ಯಗಳು ಆತನಿಗೆ ಗೊತ್ತು, ಆತನು ತಿಳಿದಿದ್ದಾನೆ. ಆದುದರಿಂದ ನೀವು ನಾನು ಏನು ಮಾಡಬೇಕು? ದೇವರು ಹೇಳಿದಾಗ ಈಗಲಾದರೂ ನಾವೇನು ಮಾಡಬೇಕು? ಅದನ್ನು ಬಿಟ್ಟು ಬಿಡಬೇಕು. ಒಂದು ವೇಳೆ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ಯಾಕೆ ಈ ಸ್ತ್ರೀ ಕೊಡವನ್ನು ಅಲ್ಲೇ ಬಿಟ್ಟು ಹೋದಳು? ಬೇಗ ಊರೊಳಗೆ ಹೋಗಿ ವಿಷಯ ಮುಟ್ಸಕ್ಕೆ. ವೆರಿ ಗುಡ್. ಮೆಸ್ಸಿಯನ್ ಎಂಬುದಾಗಿ ಓಕೆ, ಈತನೇ ಮೆಸ್ಸಿಯನು, ಬರಬೇಕಾದ ಕ್ರಿಸ್ತನು ಅಂತ ಅರಿತುಕೊಂಡ್ಲು. ಅದನ್ನು ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದಳು ಆಕೆ. ಪಾತ್ರೆಯನ್ನೇ ಮರೆತು ಹೋದಳು ಆಕೆ. ಓಕೆ, ಈಗ ಸರಿ, ಯಾಕೆ ಆಕೆ ಮರೆತು ಹೋದಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಕೆಯ ಹಳೆಯ ಜೀವನವನ್ನು ಆಕೆ ಪರಿತ್ಯಾಗ ಮಾಡಿದಳು. ಅಂದರೆ ಅದರ ಅರ್ಥ, ಆಕೆ ಬಿಟ್ಟು ಹೋಗಿದ್ದು ಕೊಡವನ್ನು ಕೊಡಕ್ಕಿಂತಲೂ ಪ್ರಾಮುಖ್ಯವಾಗಿರುವುದೊಂದು ಸಿಕ್ಕಿದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ನಾವು ಯಾವುದು ಮುಖ್ಯನೋ ಅದನ್ನು ಹಿಡ್ಕೊತೀವಿ, ಯಾವುದು ಮುಖ್ಯವಲ್ಲವೋ ಅದನ್ನು ನಾವು. ಈಗ ಮೊದಲು ನಿಮಗೂ ನನಗೂ ಮೂಢನಂಬಿಕೆಗಳು, ವಿಗ್ರಹಾರಾಧನೆಗಳು, ಲೋಕದ ಕಾರ್ಯಗಳು ಮುಖ್ಯ ಅನಿಸಿದ್ದವು. ಪ್ರತಿಯೊಂದಕ್ಕೂ ನಾವು ಭಯಪಡ್ತಾ ಇದ್ದವು. ಕೆಲವರು ಹೇಳ್ತಾರೆ, ಅಮಾವಾಸ್ಯೆ ದಿನದಲ್ಲಿ, ಇಲ್ಲವೇ ಏನು ಗ್ರಹಣ ಆಗಿದ್ದ ದಿನದಲ್ಲಿ. ಈಗಲೂ ಕೆಲವರು ಏನು ಮಾಡ್ತಾರೆ, ಇನ್ನೂ ಭಯಪಡ್ತಾ ಇದ್ದಾರೆ. ಕೆಲವರು ಭಯಪಡಬೇಡ್ರಿ ಅಂತ ಹೇಳಿದ್ರು ಭಯಪಡ್ತಾರೆ. ಈಗ ಕೆಲವರು ಏನು ಮಾಡ್ತಾರೆ, ಅಯ್ಯ, ನಮ್ಮ ಅಂಗಡಿ ಮುಂದೆ ನಿಂಬೆಕಾಯಿ ಹಾಕ್ಬಿಟ್ಟಿದ್ದಾರೆ, ನಮ್ಮ ಮನೆ ಮುಂದೆ ಕುಂಕುಮ ಅರಿಶಿಣ ಹಾಕ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಕೆಲವರು ಭಯಪಟ್ಟು ಫೋನ್ ಮಾಡ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ, ಅಯ್ಯ, ನಮ್ಮ ಮನೆ ಮುಂದೆ ನಿಂಬೆ ಹಣ್ಣುಗಳು ಹಾಕಿದ್ರು, ಒಳ್ಳೆಯದು, ಬೇಸಿಗೆ ಕಾಲ ಅಂತ ನಾನು ತೊಳ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟೆ ಅಯ್ಯ ಅಂತಾರೆ. ಒಬ್ಬರು ಭಯಪಟ್ಟು, ಅಯ್ಯ ಇದನ್ನು ಏನು ಮಾಡೋದಯ್ಯ ಅಂತ ಭಯಪಟ್ಟರೆ, ಇನ್ನು ಕೆಲವರು ಒಳ್ಳೆ ಕೆಲಸ ಆಯಿತು, ನಿಂಬೆಹಣ್ಣು ಫ್ರೀಯಾಗಿ ಸಿಕ್ತು ಅಂತ ನಿಂಬೆಹಣ್ಣು ಅಂತ ಕುಡಿದು ಬಿಡ್ತಾರೆ. ಅಂದರೆ ಅವ್ರು ಭಯಪಡೋದೇನು, ಇವ್ರು ಭಯಪಡದೇ ಇರೋದೇನು ಅಲ್ವಾ? ಹಂಗೆ ಅಂದರೆ ಕೆಲವು ಸಾರಿ ಹಂಗಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸಿಕ್ಕೋ ನಿಂಬೆಹಣ್ಣುಗಳನ್ನೆಲ್ಲ ಇದು ಮಾಡೋಕೆ ಹೋಗ್ಬೇಡ್ರಿ, ಒಳ್ಳೆಯದಲ್ಲ ಅದು. ಓಕೆ, ಈಗ ನಾನು ಹೇಳೋದು ಭಯ ಪಡದೇ ಇರೋದು ಹಳೆಯ ಕಾರ್ಯಗಳ ಕುರಿತಾಗಿ. ಈಕೆ ಏನು ಮಾಡಿಬಿಟ್ಲು, ಈಕೆ ಕೊಡಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ಆಕೆಗೆ ಸಿಕ್ತು. ಅದೇನೆಂದರೆ, ಯೇಸು ಸ್ವಾಮಿಯ ಕುರಿತಾಗಿ ಆಕೆಗೆ ಶುಭವರ್ತಮಾನ ಸಿಕ್ತು. ಒಂದು ಮೆಸ್ಸಿಯನ ಕುರಿತಾಗಿ ಸಿಕ್ತು. ಮೆಸ್ಸಿಯನು ಅಲ್ವಾ, ಲೋಕರಕ್ಷಕನು, ನಡೆದಿದ್ದೆಲ್ಲವನ್ನ ಹೇಳುವ ಆತನು. ಇವತ್ತು
ಯೇಸು ಸ್ವಾಮಿ ಎಷ್ಟೋ ಜನರಿಗೂ ಸಿಕ್ಕಿದರೂ ಇದನ್ನು ತ್ಯಾಗ ಮಾಡೋಕ್ಕಾಗ್ತಾ ಇಲ್ಲ. ಹಳೇ ಜೀವಿತಾನ ಬಿಟ್ಟು ಬರಲಿಕ್ಕೆ ಆಗ್ತಾ ಇಲ್ಲ. ಕೆಲವ್ರು ಹೇಳ್ತಾರೆ ಯೇಸು ಸ್ವಾಮಿ ಅಂದರೆ ನನಗಿಷ್ಟನೇ, ಯೇಸು ಸ್ವಾಮಿ ಅಂದರೆ ಇಷ್ಟನೇ, ಆದರೆ ನಮ್ಮೂರಲ್ಲಿ ಇದೆಲ್ಲ ಒಪ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ, ಅಯ್ಯಯ್ಯೋ ಹೋಗಿ ಅದೇನೋ ಅವ್ರು ಯಾರೋ ನಂಬಿರೋರನ್ನ ನಂಬ್ತಾ ಇದ್ದೀರಾ, ಬೇರೆ ದೇಶದ ದೇವ್ರನ್ನ ನಂಬ್ತಾ ಇದ್ದೀರಾ, ಅದೆಲ್ಲ ಬೇಡ, ನಂಬಾರ್ದು ಅಂತಾರೆ. ಇನ್ನು ಅಯ್ಯೋ ಆ ದೇವ್ರಿಗೆ ನಂಬಿದರೆ ಹಿಂಗಿರ್ಬೇಕಂತೆ ಹಂಗಿರ್ಬೇಕಂತೆ, ಅದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ, ಹೌದಲ್ವಾ? ಅದೆಲ್ಲ ನಮ್ಮ ಕೈಯಲ್ಲಿ ಸುಳ್ಳು ಹೇಳಬಾರ್ದಂತೆ, ಕೆಟ್ಟದ್ದು ಮಾಡಬಾರ್ದಂತೆ, ಕುಡಿಬಾರ್ದಂತೆ, ತಿನ್ನಬಾರ್ದಂತೆ, ಅದು ಇದು ಇದೆಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಯೇಸು ಸ್ವಾಮಿನೇ ಬೇಡ ಅಂತ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಈಕೆ ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ, ಆಕೆಯು ಈ ಒಂದು ಕೊಡ ದಿನಚರಿ ಡೈಲಿ ಬೇಕಾ ಬೇಡವಾ ಕೊಡ? ಈಗ ಮೊದಲು ಈಗೇನಾದರೂ ನಾವು ಸಿಂಟೆಕ್ಸ್ಗಳು ಸಂಪುಗಳು ಮಾಡ್ಕೊಂಡಿದ್ದೀವಿ. ಆ ಕಾಲದಲ್ಲಿ ಏನೂ ಇಲ್ಲ, ಮೊದಲು ಬಿಂದಿಗೆಗಳು ಕೊಡಗಳು ಮಾತ್ರ ಇತ್ತು. ಇರೋ ಕೊಡನ ಕೆಲವರು ಮೊದಲ ಕಾಲದಲ್ಲಿ ಸ್ವಲ್ಪ ಬಿಂದಿಗೆ ಕೊಡಮ್ಮ ಅಂದರೆ ಅಯ್ಯೋ ಇರೋದೇ ನನಗೊಂದು, ನಿನಗೆಲ್ಲಿ ಕೊಡಲಿ ಅಂತ ಇದ್ರು, ಹೌದಲ್ವಾ? ಹಳೇ ಕಾಲದಲ್ಲಿ ಅವ್ರ ಹತ್ರ ಒಂದು ಪಾತ್ರೆ ನೀರು ಹಾಕ್ಕೊಳಕ್ಕೆ ಹಿಡ್ದು ಅದೇ ಇರ್ತಾ ಇತ್ತು. ಇವತ್ತು ನೋಡಿ, ಆಕೆ ಅದು ದಿನಚರಿ ಆಕೆಗೆ ಬೇಕಾಗಿದೆ. ಮತ್ತು ಎರಡನೇದು, ಆಕೆ ಅದು ಕಷ್ಟಕ್ಕೆ ಸೂಚನೆಯಾಗಿದೆ. ಆಕೆ ನೀರು ಹೊರೋದಕ್ಕಾಗಿ ಬಂದಿದ್ದಾಳೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಆಕೆಯ ಪಾಪಕ್ಕೆ ಅದು ಸಂಕೇತವಾಗಿದೆ. ಅದನ್ನೇನು ಮಾಡಿದ್ರು, ಯೇಸು ಸ್ವಾಮಿಯನ್ನು ಭೇಟಿಯಾದಂಥ ನಂತರ ಆಕೆಗೆ ಈ ಲೌಕಿಕ ವಸ್ತು ಅಗತ್ಯವಿರಲಿಲ್ಲ. ಇದು ಲೌಕಿಕ ವಸ್ತು, ಪಾತ್ರೆ ಅನ್ನೋದು, ಬಿಂದಿಗೆ ಅನ್ನೋದು, ಅದನ್ನು ಬಿಟ್ಟು ಏನು ಮಾಡಿದ್ರು ಅಂದರೆ ಅದರ ಅರ್ಥ ಆಕೆ ತನ್ನ ಹಳೆಯ ಜೀವಿತವನ್ನು ಅಲ್ಲೇ ಬಿಟ್ಟು ಹೊಸದಾಗಿ ಆಕೆ ಊರೊಳಕ್ಕೆ ಹೋದಳು. ಇಷ್ಟು ದಿನ ಆಕೆಗೆ ಮರ್ಯಾದೆ ಇಲ್ಲ ಊರಲ್ಲಿ. ಇವಾಗ ನನ್ನ ಮಾತು ಯಾರು ಕೇಳ್ತಾರೆ ಅಂತ ಅಂದ್ಕೊಂಡ್ಲಿಲ್ಲ. ಓದ್ಲು, ಸಂತೋಷವಾಗಿ ಹೋಗ್ತಾ ಇದ್ದಾಳೆ. ಈ ವಾಕ್ಯ ಹೋಗಿ ನೋಡಿದ್ರೆ ಅಲ್ಲಿ ಹೋಗಿ ಊರ ಜನರಿಗೆಲ್ಲ ಹೇಳ್ತಾಳೆ. ಎರಡನೇದಾಗಿ ಯಾಕೆ ಆಕೆ ಬಿಟ್ಟು ಅಂದರೆ ಆಧ್ಯಾತ್ಮಿಕವಾದಂಥ ತೃಪ್ತಿ, ಸ್ಪಿರಿಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ. ಅಂದರೆ ನಾನು ಹೇಳಿದ್ನಲ್ವಾ, ಯಾವುದು ನಮಗೆ ಪ್ರಾಮುಖ್ಯನೋ ಅದನ್ನು ನಾವು ತಗೊಳ್ತೀವಿ, ಬೇಡದೇ ಇರೋದನ್ನು ನಾವೇನು ಮಾಡಿಬಿಡ್ತೀವಿ, ಬಿಟ್ಟು ಬಿಡ್ತೀವಿ, ಹೌದಲ್ವಾ? ಈ ಚಳಿಗಾಲದಲ್ಲಿ ತಣ್ಣೀರು ಕುಡೀರಿ ಅಂದರೆ, ಬಹಳ ತಣ್ಣಗಿರೋ ನೀರು ಕುಡೀರಿ ಅಂದರೆ ಏನಂತೀರ? ಬಾಬಾ ಬೇಡಪ್ಪ, ಅಲ್ಲೆಲ್ಲ ಜುಮ್ ಅಂತದೆ, ಬಾಯೆಲ್ಲ ಒಂಥರ ಆಗ್ಬಿಡ್ತದೆ ಅಂತ. ಬೇಸಿಗೆ ಕಾಲದಲ್ಲಿ ಏನು ಕೇಳ್ತೀರಾ? ಜ್ಯೂಸ್ ಕೇಳ್ತೀರಾ, ಮತ್ತು ತಣ್ಣಗೆ ನೀರಿದ್ರೆ ಕೊಡ್ರಿ ಅಂತ. ಯಾಕೆ ಬೇಸಿಗೆ ಕಾಲದಲ್ಲಿ ತಣ್ಣೀರು ಕುಡಿತೀರಾ? ಯಾಕೆ ಚಳಿಗಾಲದಲ್ಲಿ ತಣ್ಣೀರು ಕುಡಿಯಲ್ಲ? ಯಾಕೆ? ತಣ್ಣೀರು ಅಂದರೆ ಭಾಳ ತಣ್ಣೀರು ಯಾಕೆ ಕುಡಿಯಲ್ಲ? ಅಯ್ಯೋ ಬೇಡ, ಯಾವುದು ಮುಖ್ಯನೋ ಅದನ್ನು ನಾವೇನು ಮಾಡ್ತೀವಿ, ಕುಡಿತೀವಿ. ದೇವಜನವೇ, ಈಕೆಗೆ ಒಂದು ಮೊದಲನೇದಾಗಿ ನಾನು ಹೇಳಿದೆ, ಈ ಯಾಕೆ ಕೊಡವನ್ನು ಆಕೆ ಬಿಟ್ಟು ಹೋದಳು ಅಂದರೆ, ಮೊದಲನೇದು ಆಕೆಯ ಹಳೆಯ ಜೀವಿತವನ್ನು ಬಿಟ್ಟು ಹೋದಳು. ಎರಡನೇದು ಕಾರಣ ಏನಂದರೆ ಆಕೆಯ ಆಧ್ಯಾತ್ಮಿಕವಾದಂಥ ತೃಪ್ತಿ. ಮೊದಲಿನ ಜೀವಿತದಲ್ಲಿ ಆಕೆಗೆ ಏನಿರಲಿಲ್ಲ, ತೃಪ್ತಿ ಇರಲಿಲ್ಲ. ಆದರೆ ಈಗ ಆಕೆಗೆ ಯೇಸು ಸ್ವಾಮಿಯ ಮಾತನ್ನು ಕೇಳಿದ ಮೇಲೆ ತೃಪ್ತಿ ಇದೆ. ಅನೇಕರು ಈ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಯೇಸು ಸ್ವಾಮಿಯನ್ನು ಬಿಡಿಸಿ ಹಿಂದಕ್ಕೆ ಕರೆಸಿರಿ ಅಂತ ಹೇಳ್ತಾ ಇದ್ದಾರೆ. ಏನು? ಯೇಸು ಸ್ವಾಮಿಯನ್ನು ಬಿಡಿಸಿ ಹಿಂದಕ್ಕೆ ಕರೆಸಿರಿ. ಈಗ ನೋಡ್ರಿ, ಕೇರಳದಲ್ಲಿ ಒಂದು ಇದನ್ನು ಮಾಡಿದರು, ಏನು ಸರ್ವೆ. ಏನಂದರೆ ಎಷ್ಟು ಜನರು ಯಾವ ಧರ್ಮವನ್ನು ಬಿಟ್ಟು ಯಾವ ಧರ್ಮಕ್ಕೆ ಹೋಗಿದ್ದಾರೆ, ಯಾವ ಧರ್ಮವನ್ನು ಬಿಟ್ಟು ಯಾವ ಧರ್ಮಕ್ಕೆ ಹೋಗಿದ್ದಾರೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಮುಸ್ಲಿಮರು ಬಿಟ್ಟು ಕ್ರೈಸ್ತತ್ವಕ್ಕೆ ಬಂದಿದ್ದಾರೆ, ಹಿಂದೂಗಳು ಬಿಟ್ಟು ಕ್ರೈಸ್ತತ್ವಕ್ಕೆ ಬಂದಿದ್ದಾರೆ ಅಲ್ವಾ? ಆದರೆ ಕ್ರೈಸ್ತರು ಕೂಡ ಇಸ್ಲಾಂಗೆ ಹೋಗಿದ್ದಾರೆ, ಕ್ರೈಸ್ತರು ಕೂಡ ಹಿಂದೂಗಳಾಗಿ ತಿರುಗಿ ವಾಪಸ್ಸು ಕೂಡ ಹೋಗಿದ್ದಾರೆ. ಯಾಕೆ? ಯಾರು ಎಲ್ಲಿಗಾದರೂ ಹೋಗಲಿ, ಅದು ಅವರ ಸ್ವಾತಂತ್ರ್ಯ. ಆದರೆ ನಾವು ನೋಡುವಾಗ ಕ್ರೈಸ್ತತ್ವದಿಂದ ಹಿಂತಿರುಗಿ ಹೋಗುವುದು ಈಗ ಇಷ್ಟಪಟ್ಟು ಅಲ್ಲ, ಬಲವಂತದಿಂದ. ಇವತ್ತೇನು ಮಾಡ್ತಾ ಇದ್ದಾರೆ? ಕ್ರೈಸ್ತರನ್ನು ಬಲವಂತವಾಗಿ ಹಿಂದಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಗಂಡಂದರಿಗೆ ಹೆಂಡತಿರಿಗೆ ಹೇಳ್ಕೊಡ್ತಾ ಇದ್ದಾರೆ. ಯಾರಾದರೂ ಚರ್ಚ್ಗೆ ಹೋಗ್ತಾ ಇದ್ದಾರೆ ಅಂದರೆ ಫಸ್ಟು ಬಿಡಿಸು, ಮರ್ಯಾದೆ ಇಲ್ವಾ ನಿನಗೆ? ನಿನಗೆ ಗೌರವ ಇಲ್ವಾ? ನೀನು ಎಂಥವನವ್ರನ್ನ ಹೋಗಿಬಿಟ್ಟಿದೀಯಾ? ನಮ್ಮದು ಸಂಪ್ರದಾಯ ಏನು, ನಮ್ಮ ಸಂಸ್ಕೃತಿ ಏನು
ಅದೆಲ್ಲ ಇರಲಿ, ನಾವು ಅದರ ಬಗ್ಗೆ ಮಾತಾಡಲ್ಲ. ಆದರೆ ನಮ್ಮ ಆಧ್ಯಾತ್ಮಿಕ ತೃಪ್ತಿ ಮುಖ್ಯ. ಹಾಲೆಲೂಯ. ನಾವು ದೇವರಲ್ಲಿ, ನೀವು ಈಗ ಇಲ್ಲಿ ನಾನು ನಿಮ್ಮನ್ನು ಕೇಳುತ್ತೇನೆ, ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯೇಸುವಿನಲ್ಲಿ ನಿಮಗೆ ತೃಪ್ತಿ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಹಾಲೆಲೂಯ, ಆಮೇನ್. ನಮಗೆ ನೋಡಿ ಹಿಂತಿರುಗಿ ಹೋಗೋಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ. ಅಯ್ಯೋ, ಆ ಹಳೆ ಜೀವಿತ, ಅದನ್ನೇ ಹೋಗಿ ಇದು ಮಾಡಬೇಕಾ, ಹಾಗೆ ಮಾಡಬೇಕಾ, ನನಗೆ ಬೇಡ. ನನಗೆ ಯೇಸುವಲ್ಲಿ ತೃಪ್ತಿ ಇದೆ, ಯೇಸುವಿನಲ್ಲಿ ನನಗೆ ಸಂತೋಷ ಇದೆ. ಯಾರು ಕ್ರೈಸ್ತತ್ವವನ್ನು, ಕ್ರಿಸ್ತನನ್ನು ನಿಜವಾಗಿ ಅಂಗೀಕರಿಸಿದವರು ಕ್ರಿಸ್ತನನ್ನು ಬಿಟ್ಟು ಹೋಗಲ್ಲ. ಸುಮ್ಮನೆ ಮೇಲೆ ಯಾರೋ ಬಲವಂತಕ್ಕಿರ್ತಾರಲ್ಲ, ಅವರು ಬಿಟ್ಟು ಹೋಗ್ಬೋದು. ಆದರೆ ನಿಜವಾಗಿ ಯೇಸುವನ್ನು ರುಚಿ ನೋಡಿದವರು ಎಷ್ಟೋ ಹಳ್ಳಿಗಳಲ್ಲಿ, ನೀವು ಛತ್ತೀಸ್ಗಢ ಅನ್ನುವಂಥ ರಾಜ್ಯಕ್ಕೆ ಹೋದರೆ ಪಾಪ ಹಳ್ಳಿಗಳಲ್ಲಿ, ನಾನು ಛತ್ತೀಸ್ಗಢ ರಾಜ್ಯಕ್ಕೆ ಹೋಗಿದ್ದೀನಿ, ನಾರಾಯಣಪುರ ಅನ್ನುವಂಥ ಒಂದು ಸ್ಥಳದಲ್ಲಿ ನಾನು ಹೋದಾಗ ನನಗೆ ಬಹಳ ಸಂತೃಪ್ತಿ ತಂದಂಥ ಒಂದು ಸ್ಥಳ ಅದು. ಯಾಕೆ ಗೊತ್ತಾ? ನಾವು ಅಲ್ಲೇ ಚರ್ಚು ಪಕ್ಕದಲ್ಲೇ ಟೌನ್, ಈ ಥರ ಟೌನು, ಚರ್ಚು ಪಕ್ಕದಲ್ಲಿಯೇ ನಾವೇನು ಮಾಡಿದ್ದೀವಿ, ರೆಡಿಯಾಗಿ 9-10 ಗಂಟೆಗೆ ಪ್ರೇಯರ್ ಅಂತ ಹೇಳಿದ್ರು. ನಾವು 10 ಗಂಟೆಗೆ ಇನ್ನೊಂದು 5-10 ನಿಮಿಷ ಇದ್ದಾಗ ಹೋಗ್ತಾ ಇದ್ದೀವಿ. ಸಭೆಯೆಲ್ಲ ತುಂಬೋಗಿದೆ, ಸಭೆಯೆಲ್ಲ ತುಂಬೋಗಿದೆ. ಹಾಲೆಲೂಯ. ಆವಾಗ ಅವರು ಹೇಳಿದ್ರು, ಅವರು ಆಡುವ ಹಾಡು ಹೆಂಗಿದೆ ಗೊತ್ತಾ? ನನಗೆ ನನ್ನ ಲೈಫಲ್ಲಿ ಅದೇ ಫಸ್ಟ್ ಟೈಮ್. ಯಾಕೆಂದರೆ ಈ ವಿಶೇಷ ಕೂಟಗಳಿಟ್ಟಾಗ ಚಪ್ಪಾಳೆ ತಟ್ಟಿ ಕೂಟಗಳಲ್ಲಿ ಆಡ್ತಾರೆ. ಆದರೆ ಚರ್ಚಲ್ಲಿ ಅವರು ಮ್ಯೂಸಿಕ್ಕಿಗಿಂತ ಅವರು ತಟ್ಟೋ ಚಪ್ಪಾಳೆ ಒಂದೇ ಸಾರಿ ತಟ್ತಾರೆ, ಒಂದೇ ಸಾರಿ ತಟ್ತಾರೆ ಚಪ್ಪಾಳೆ, ಒಂದೇ ಸ್ವರದಲ್ಲಿ ಆಡ್ತಾರೆ ಅವರು. ಆಮೇಲೆ ನನಗೆ ತುಂಬ ಸಂತೋಷ ಆಯಿತು. ಅವರಿಗೆ ಕೇಳಿದೆ, ಎಷ್ಟು ಚೆನ್ನಾಗಿ ತಟ್ತಾರೆ, ಎಷ್ಟು ಚೆನ್ನಾಗಿ ಇದು ಮಾಡ್ತಾರಲ್ಲ ಇವರು ಅಂದಾಗ ಅವ್ರು ಹೇಳಿದರು, ಇವರು ಎಷ್ಟು ದೂರದಿಂದ ಬಂದಿದ್ದಾರೆ ಗೊತ್ತಾ ನಿಮಗೆ ಪ್ರಾರ್ಥನೆಗೆ ಅಂತ ಕೇಳಿದರು. ಎಷ್ಟು ದೂರ ಅಂತ ಹೇಳಿದೆ. 16-18 ಕಿಲೋಮೀಟ್ರು ಬಂದಿದ್ದಾರೆ ಅಂದೇಳಿ. ಅದೇನಿದೆ 16-18 ಕಿಲೋಮೀಟ್ರು, ಆದರೆ ಅವರು ಬಂದಿರೋದು ನಡ್ಕೊಂಡು. ಅವರು ಬಂದಿರೋದು ನಾವು ಬಸ್ಸಲ್ಲಾದರೆ 16-18 ಕಿಲೋಮೀಟ್ರ್ ಬಂದ್ಬಿಡ್ಬೋದು, ಗಾಡಿಯಲ್ಲಿ ಬುರ್ರ ಅಂತ ಬಂದ್ಬಿಡ್ಬೋದು. ಆದರೆ ಅವರು 16-18 ಕಿಲೋಮೀಟ್ರು ಕಾಡುಗಳ ಒಳಗಡೆಯಿಂದ, ಅದು ಪೂರ್ತಿ ಕಾಡುಗಳೇ. ಅಲ್ಲಿಗೆ ಟ್ರೈನ್ ಇಲ್ಲ. ಟ್ರೈನಿಂದ 6 ಗಂಟೆ ಹೊತ್ತು ನಾವು ಕಾರಲ್ಲಿ ಹೋಗಬೇಕು, ಬಸ್ಸುಗಳಿಲ್ಲ. ರಾತ್ರಿ ಆದರೆ ಏನು ಮಾಡ್ತಾರೆ ಗೊತ್ತಾ? ನಕ್ಸಲೈಟ್ಸ್, ಅಲ್ಲಿ ನಕ್ಸಲೈಟ್ಸ್ ಅಂದರೆ ಈ ಟೆರರಿಸ್ಟ್ಗಳ ಥರ ನಕ್ಸಲೈಟ್ಸ್ ಅನ್ನೋ ಒಂದು ಗ್ರೂಪ್ ಇದೆ. ಬಸ್ಸಲ್ಲಿ ನಾವು ರಾತ್ರಿ 6 ಗಂಟೆ ಆದರೆ ಕ್ಲೋಸ್, ಹೋಗೋಕ್ಕಾಗಲ್ಲ ಯಾರು, ಅಷ್ಟರೊಳಗೆ ಹೊರಟೋಗ್ಬೇಕು. ನಮಗೆ ಟೈಮ್ ಆಗೋಗಿ ಅರ್ಧ ದಾರಿಗೆ ಹೋಗಿ ನಾವು ಹೋಗ್ತಾ ಇದ್ದೀವಿ, ರೋಡ್ಗೆ ಅಡ್ಡವಾಗಿ ದೊಡ್ಡ ಮರ ಹಾಕ್ಬಿಟ್ಟಿದ್ದಾರೆ ನಕ್ಸಲೈಟ್ಸ್. ಆ ಮರ ಎತ್ತಿ ಮುಂದಕ್ಕೆ ಹೋದರೆ ಶೂಟ್ ಮಾಡ್ತಾರೆ. ಏನು ಮಾಡಿದ್ವಿ ನಾವು? ವಾಪಸ್ ಹೋದ್ವಿ, ರಿಟರ್ನ್ ಇನ್ನೊಂದು ಹಳ್ಳಿ ಸಿಗೋರ್ಗೆ ಹೋಗಿ ಅಲ್ಲಿ ರಾತ್ರಿ ಮಲಗಿ ಬೆಳಗಾದಾಗ ತಿರುಗಿ ನಾವು ಏನು ಮಾಡಿದ್ವಿ? ಪ್ರಯಾಣ ಮಾಡಿ ಹೋದ್ವಿ. ಅಂದರೆ ನಾನು ಹೇಳಿಕ್ಕೆ ಬರೋಂಥ ವಿಷಯ, ಅಂಥ ಕಾಡುಗಳಲ್ಲಿ ದೇವರನ್ನು ನಂಬಿದವರು 16-18 ಕಿಲೋಮೀಟ್ರು ಬೆಳಿಗ್ಗೆನೇ ಎದ್ದು ನಡ್ಕೊಂಡು ಬಂದು ಪ್ರೇಯರಲ್ಲಿ ಕೂತ್ಕೊಳ್ತಾರೆ. ಎಷ್ಟು ಇಷ್ಟಪಟ್ಟು ಬರ್ತಾರೆ ಗೊತ್ತಾ ಅವರು. ನಾನು ಅವ್ರನ್ನ ನೋಡಿದಾಗ ತುಂಬ ಸಂತೋಷ ಆಯಿತು. ಮತ್ತೆ ನಾವು ಏನು ಮಾಡಿದ್ವಿ? ಬೈಕ್ ತಗೊಂಡು ರೌಂಡ್ ಹಾಕ್ಕೊಂಡು ಅವ್ರ ಊರುಗಳಿಗೆ ಹೋದ್ವಿ. ಅವ್ರ ಊರುಗಳಿಗೆ ಹೋಗಿ ಅವ್ರು ನೋಡಿದಾಗ ಸಣ್ಣ ಗುಡಿಸಲು ಮನೆಗಳು, ಅವರ ಹತ್ರ ಅದೇನು ದೊಡ್ಡ ಆಸ್ತಿ ಐಶ್ವರ್ಯಗಳಿಲ್ಲ, ಆದರೆ ಅವರಿಗೆ ಒಂದು ತೃಪ್ತಿ ಇದೆ. ಒಂದು ಆರಾಧನೆಗೆ ಹೋಗಲಿಕ್ಕೆ ಅವರಿಗೆ ತೃಪ್ತಿ ಇದೆ, ಸಂತೋಷ ಇದೆ. ಅಷ್ಟು ನಾವು ನೋಡಿದಾಗ ಎಷ್ಟು ಖುಷಿ ಆಯಿತು. ಕಳೆದ ದಿನಗಳಲ್ಲಿ ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ವಿ, ಅನೇಕರವರನ್ನು ಒಡೆದು ಮನೆಗಳನ್ನು ಬಿಡಿಸಿ ಓಡಿಸಿ, ನಾವು ಹೋದ ಜಾಗಗಳಲ್ಲಿ ಒಡೆದು ಬಿಟ್ಟರೆ, ಚರ್ಚ್ಗೆ ಹೋದರೆ ನೀವು ಈ ಊರಲ್ಲಿ ಇರಂಗಿಲ್ಲ, ಓಡ್ರಿ ಅಂತ, ಇರೋದೇ ಕಾಡಲ್ಲಿ, ಇನ್ನೆಲ್ಲಿಗೆ ಹೋಗೋದವರು ಅಂತ. ನಾವು ಅಲ್ಲಿ ಒಂದು 4 ಹಳ್ಳಿಗಳಲ್ಲಿ ಅಲ್ಲಿರುವ ವ್ಯಕ್ತಿಗಳು ಹೇಳಿದ್ರು, 4 ಹಳ್ಳಿಗಳಲ್ಲಿ ಕ್ರಿಶ್ಚಿಯನ್ಸನ್ನು ಮಾರಣ ಹೋಮ ಮಾಡ್ತೀವಿ, ತಲೆ ಕಡ್ದಾಕ್ತೀವಿ ಅವ್ರನ್ನ ಅಂತ ಭಯ ಹಿಡಿಸಿದ್ರು. ಭಯ ಹಿಡಿಸಿ ಅವರು ದೇವರನ್ನ ಬಿಟ್ಟುಬಿಡಬೇಕು ಅಂತ ಹೇಳಿ ಭಯ ಹಿಡಿಸಿದ್ರು. ಅಂದರೆ ಅಂತಹ ಒಂದು ಭಯದಲ್ಲಿ ಅವರಿದ್ದರೂ ಕೂಡ ದೇವರನ್ನು ಪ್ರೀತಿ ಮಾಡ್ತಾರೆ. ಹಾಲೆಲೂಯ. ಇವತ್ತು ನಮಗೆ ಎಷ್ಟೊಂದು ಸ್ವಾತಂತ್ರ್ಯ ಇದೆ, ಸ್ವಲ್ಪ ಅಡಚಣೆ ಇರಬಹುದು ದೇವಜನವೇ, ಆದರೆ ಎಷ್ಟೋ ಸ್ವಾತಂತ್ರ್ಯ ನಮಗೆ ಇದೆ. ನಮಗೆ ದೇವರನ್ನು ನಂಬೋದು, ಪ್ರಾರ್ಥನೆ ಮಾಡ್ಬೋದು. ಆದರೆ ಅನೇಕ ಕಡೆಗಳಲ್ಲಿ
ವಿರೋಧ ಮಾಡ್ತಾರೆ. ಇದ್ರ ಸತ್ಯ ಇದ್ದರೂ ಕೂಡ ಸುಳ್ಳನ್ನು ಅವರು ನಂಬ್ತಾರೆ, ಸತ್ಯವನ್ನು ಅವರು ನಂಬೋದಿಲ್ಲ. ಅದಕ್ಕೆ ಈಕೆ ಏನು ಮಾಡಿದ್ಲು ಗೊತ್ತಾ? ಆಧ್ಯಾತ್ಮಿಕ ತೃಪ್ತಿ ಇರೋದರಿಂದ ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಓದಳು ಎಂದು ನಾವು ನೋಡುತ್ತಾ ಇದ್ದೇವೆ. ಲೂಕನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದ 11ನೇ ವಾಕ್ಯವನ್ನು ನೋಡಿರಿ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 5ನೇ ಅಧ್ಯಾಯ 11. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನೂ ಬಿಟ್ಟು ಆತನನ್ನು ಏನು ಮಾಡಿದರು? ಹಿಂಬಾಲಿಸಿದರು. ಹಾಲೆಲೂಯ. ಆತನನ್ನು ಏನು ಮಾಡಿದರು? ಹಿಂಬಾಲಿಸಿದರು. ನೋಡಿ, ಮೀನು ಹಿಡಿಯೋರಿಗೆ ಮುಖ್ಯ ಏನು? ಮೀನು ಹಿಡಿಯೋರಿಗೆ ದೋಣಿ, ಬಲೆ ಬಹಳ ಮುಖ್ಯ ಅಲ್ವಾ? ಈಗ ನಮ್ಮ ಮನೆಗಳಲ್ಲಿ ನಾವು ನೋಡ್ರಿ, ಯಾವ ಕಸುಬು ನಾವು ಇಟ್ಕೊಂಡಿರ್ತೀರೋ ಆ ಕಸುಬು ಅಲ್ವಾ? ನೀವೇನು ಕಸುಬು ಮಾಡ್ತಾ ಇರ್ತೀರೋ, ನೀವೇನು ಕಸುಬು ಮಾಡ್ತಾ ಇರ್ತೀರೋ ಅದು ಬಹಳ ನಿಮಗೇನಾಗಿದೆ? ಮುಖ್ಯವಾಗಿದೆ. ಹೌದಲ್ವಾ? ಬಹಳ ಮುಖ್ಯ. ಈಗ ನೋಡಿ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ, ಮೊಬೈಲು. ಆ ಮೊಬೈಲ್ ಏನು ಹೇಳ್ತಾ ಇದೆ? ಕೆಲವು ಸಾರಿ ನಾನು ಹೇಳ್ದೆ, ಈ ಮೊಬೈಲ್ ಬಿಟ್ಟು ಹೋದಾಗ ಒಂದು ಸಾರಿ ಎಲ್ಲೋ ನಾವು ಪ್ರಯಾಣ ಮಾಡ್ತಾ ಇದ್ವಿ. ಈ ರೆಡ್ ಮೊಬೈಲನ್ನು ನಾನು ಬಿಟ್ಟು ಹೋಗ್ಬಿಟ್ಟಿದ್ದೆ. ಈ ರೆಡ್ ಮೊಬೈಲ್ನ ನಾನೇನು ಮಾಡಿದೆ? ಬಿಟ್ಟು ಹೋಗಿದ್ದೆ ಮನೆಯಲ್ಲಿ. ನಮ್ಮ ಮನೆಯವರ ಹತ್ರ ಹೇಳ್ತಾ ಇದ್ದೆ, ಪಾಪ ರೆಡ್ ಮೊಬೈಲ್ ನನ್ನ ಬಿಟ್ಟು ಅಳ್ತಾ ಇರ್ತದೆ ಅಂತ ಹೇಳಿದೆ. ಏನು ಮಾಡಿದೆ? ರೆಡ್ ಮೊಬೈಲ್ ನನ್ನನ್ನು ಬಿಟ್ಟು ಅಳ್ತಾ ಇರ್ತದೆ. ಯಾಕೆಂದರೆ ಕಳೆದ 5-6 ವರ್ಷಗಳಿಂದ ಈ ಮೊಬೈಲ್ ನನ್ನ ಹತ್ರ ಇದೆ. ಒಂದು ದಿವಸ ಬಿಟ್ಟು ಹೋಗ್ಬಿಟ್ಟಿದ್ದಕ್ಕೆ ನಾನು ಅದೇನಂದೆ, ನಾನು ಅದು ನನ್ನನ್ನು ಬಿಟ್ಟು ಅಳ್ತಾ ಇರ್ತದೆ ಅಂಥೇಳಿ ಸುಮ್ಮನೆ ನಾನು ತಮಾಷೆಗೆ ಹೇಳಿದ್ದವ್ರಿಗೆ. ಹಾಗೆ ನಮಗೆ ಒಂದು ಬಹಳ ಪ್ರಾಮುಖ್ಯವಾಗಿರುವ ಒಂದು ಕಸುಬಿದೆ ಅಂದರೆ ಆ ಕಸುಬು ಬಹಳ ಮುಖ್ಯ ನಮಗೆ. ಈ ಟೈಲರಿಂಗ್ ಮಾಡೋರಿಗೆ ಟೈಲರಿಂಗ್ ಮಿಷನ್ ಮನೆಯಲ್ಲಿ ಬಹಳ ಮುಖ್ಯ ಅಲ್ವಾ? ಅದು ಬಹಳ ಮುಖ್ಯ, ಜೀವನಕ್ಕೆ ಬೇಕು ಅಂತ. ಆ ರೀತಿ ಈಕೆ ಅಲ್ಲ, ಇವರು ಈ ಶಿಷ್ಯರು ಏನು ಬಿಟ್ಟೋದ್ರು ಯೇಸು ಸ್ವಾಮಿಗೋಸ್ಕರ? ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟೋದ್ರು. ಬಲೆಗಳನ್ನು, ಹಡಗನ್ನು ಬಿಟ್ಟೋದ್ರು. ಇವತ್ತು ಯೇಸು ಸ್ವಾಮಿಗೋಸ್ಕರ ನಾವು ಏನನ್ನು ಬಿಡ್ತೇವೆ? ಏನಾದರೂ ಬಿಡ್ತೇವಾ? ದೇವ್ರು ಏನು ಬಿಡಬೇಕಂತ ಕೇಳ್ತಾರೆ. ಏನು ಬಿಟ್ಟು ಎಲ್ಲೋ ಹೊರಟೋಗ್ರಿ ಅಂತ ಹೇಳ್ತಾರಾ? ಹೇಳಲ್ಲ. ಆದರೆ ದೇವ್ರು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮನ್ನು ಯಾವುದೋ ಹಿಡಿದು ಎಳಿತಾ ಇದೆಯಲ್ಲ, ದೇವರಿಂದ ನಿಮ್ಮನ್ನು ದೂರ ಮಾಡ್ತಾ ಇದೆಯಲ್ವ, ಅದನ್ನು ಬಿಟ್ಟುಬಿಡ್ರಿ. ಕೆಟ್ಟತನವನ್ನು ಬಿಟ್ಟುಬಿಡ್ರಿ, ಪಾಪವನ್ನು ಬಿಟ್ಟುಬಿಡ್ರಿ, ಹಳೆಯ ಸಂಪ್ರದಾಯಗಳನ್ನು, ಹಳೆಯ ಕಾರ್ಯಗಳನ್ನು ಬಿಟ್ಟುಬಿಡ್ರಿ ಅಂತ ದೇವರು ಕೇಳ್ತಾರೆ ಹೊರತು ಬೇರೇನು ದೇವರು ನಮ್ಮ ಹತ್ರ ಕೇಳೋದಿಲ್ಲ. ಹಾಲೆಲೂಯಾ. ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ದೇವರಿಗಾಗಿ ಆ ಒಂದು ಸಮಾರ್ಯ ಸ್ತ್ರೀ ಕೊಡವನ್ನು ಬಿಟ್ಟು ಶುಭವರ್ತಮಾನವನ್ನು ಸಾರಿದ ಹಾಗೆ ಇವತ್ತು ನಾನು ಕೇಳ್ತೇನೆ, ನಾವು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡೋದೇನೆಂದರೆ, ನಾವು ಸೇವೆಗಾಗಿ ಇವಾಗ ಅವಕಾಶ ಇದೆ. ಈಗ ಅದಕ್ಕೆ ನಾವು ಬೈಬಲ್ ಕಾಲೇಜ್ ಮಾಡಬೇಕು, ಬೈಬಲ್ ಸ್ಟಡೀಸ್ ಪ್ರಾರಂಭ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಏಪ್ರಿಲ್ ಮೇಯಿಂದ ಆನ್ಲೈನಲ್ಲಿ ಕೂಡ ಆಫ್ಲೈನಲ್ಲಿ ಕೂಡ ಮಾಡಬೇಕು. ಅದಕ್ಕೆ ನಮಗೆ ಅನೇಕ ಪುಸ್ತಕಗಳು, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಎಲ್ಲ ತುಂಬ ಬೇಕಾಗಿದೆ. ಯಾಕೆಂದರೆ ಈಗಲೇ ನಾವು ಸುವಾರ್ತೆ ಸಾರಲಿಲ್ಲವಾದರೆ, ಈಗಲೇ ನಾವು ಸೇವಕರನ್ನು ಎಬ್ಬಿಸಲಿಲ್ಲವಾದರೆ ಇನ್ನು ಮುಂದೆ ತುಂಬ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಆದರೆ ವಿಶ್ವಾಸಿಗಳಾಗಿರುವ ನೀವು ನಾನು ಕರ್ತನಿಗಾಗಿ ಏನಾದರೂ ಒಂದು ತ್ಯಾಗ ಮಾಡುವಂಥವರು ನಾವು ಆಗಿರಬೇಕು. ಅದಕ್ಕೆ ಮೊದಲನೇದು, ಆಕೆ ಏನು ಮಾಡಿದ್ರು? ಹಳೆಯ ಜೀವಿತವನ್ನು ತ್ಯಾಗ ಮಾಡಿದ್ಲು. ಆಕೆ ಆಧ್ಯಾತ್ಮಿಕ ತೃಪ್ತಿ ಆಕೆಗೆ ಸಿಕ್ಕಿತು ಮತ್ತು ಆಕೆಗೆ ಸಾಕ್ಷಿ ಹೇಳಬೇಕು ಅನ್ನುವಂಥ ಆತುರತೆ ಇತ್ತು. ಸಾಕ್ಷಿ, ಇವತ್ತು ದೇವರು ನಿಮಗೇನು ಮಾಡಿದ್ದಾರೆ ಅನ್ನೋ ಸಾಕ್ಷಿ ಹೇಳೋಕ್ಕೆ ಆತುರತೆ ಇದೆಯಾ? ನನಗೆ ದೇವರು ಇಂಥದ್ದು ಮಾಡಿದ್ದಾರೆ. ಕೆಲವು ಸಲ ಅನಿಸುತ್ತೆ, ಈ ದೇವರು ನನಗೆ ಏನು ಮಾಡಿದ್ದಾರೆ ಅಂದ್ಕೊಳ್ಳೋದಲ್ಲ, ದೇವರು ಎಷ್ಟೋ ನಮಗೆ ಮಾಡಿದ್ದಾರೆ. ಇಂಥ ಉದಾಹರಣೆಗಳನ್ನು ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ. ಛತ್ತೀಸ್ಗಢಲ್ಲಿ ಇರೋ ವಿಚಾರಣೆ ಹೇಳಿದೆ. ಕೆಲವು ಸಾರಿ ಪಾಪ ಕೆಲವರಿಗೆ ಆಸ್ಪತ್ರೆಗಳಲ್ಲೇ ಅಡ್ಮಿಟ್ ಆಗಿರ್ತಾರೆ, ಆಲಯಕ್ಕೆ ಹೋಗಬೇಕು ಅಂತ ಒಂದು ಆಸೆ ಇರ್ತದೆ. ಆದರೆ ನಮಗೆ ಎಷ್ಟು ಅವಕಾಶ ಇದ್ದರೂ ನಮಗೆ ಕೆಲವು ಸಾರಿ ಅಡಚಣೆಗಳು ತುಂಬ ಇದೆ. ಆದರೆ ನೋಡಿ ದೇವಜನವೇ, ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ, ಸಹೋದರರೇ,
ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಾಲೆಲೂಯಾ. ಹಳೆಯದನ್ನು ಮರೆತು ಬಿಟ್ಟು ಹೊಸವುಗಳ ಮೇಲೆ ಹೋಗಬೇಕು. ಏನು ಹಳೆಯದು ನಡೀತು, ಏನಾಯಿತು, ನಷ್ಟ, ನೋವು, ಕಷ್ಟ, ಪ್ರಯಾಸ, ಅದನ್ನೆಲ್ಲ ನಾವೇನು ಮಾಡಬೇಕು? ಮರೆತು ಬಿಡಬೇಕು. ಮುಂದಿನವುಗಳನ್ನು ನೋಡಬೇಕು. ಕರ್ತನಲ್ಲಿ ಬೆಳೆಯೋದು ಹೇಗೆ, ಕರ್ತನಿಗೆ ಮೆಚ್ಚುಗೆಯಾಗಿರೋದು ಹೇಗೆ, ತ್ಯಾಗಪೂರ್ವಕವಾಗಿ ನಾವು ಹಳೆಯದನ್ನು ನೆನೆಸಿಕೊಂಡಿವಿ ಅಂತ ಹೇಳಿದರೆ ಹೊಸದನ್ನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಆಗುತ್ತಾ? ಖಂಡಿತ ಆಗಲ್ಲ. ಹಳೆಯದನ್ನು ನೆನೆಸ್ಕೊಳ್ಬೇಡ್ರಿ. ಇದುವರೆಗೂ ಆಗಿರೋದು ಆಗೋಯ್ತು, ಇನ್ನು ಮುಂದೆ ಏನು ಮಾಡಬೇಕು ಅದು ಮುಖ್ಯ. ಅದು ಮುಖ್ಯ. ಅದನ್ನು ನಾವು ಗಮನಿಸ್ಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಹಳೆಯದನ್ನು ನಾನು ಬಿಟ್ಬಿಟ್ಟು ನಾನು ಹೊಸದರ ಮೇಲೆ ನಾನು ಮನಸ್ಸಿಡ್ತೇನೆ ಅಂತ ಹೇಳಿದರು. ಹಾಲೆಲೂಯಾ. ಇವತ್ತು ದೇವಜನವೇ, ಆಯಿತು, ಇದುವರೆಗೂ ನಮ್ಮ ಜೀವನ ಹೆಂಗಿತ್ತೋ ಹೋಯ್ತು, ಆದರೆ ಮುಂದೆ ಏನು ಮಾಡಬೇಕು? ಅಯ್ಯೋಯ್ಯೋ ಹಂಗಾಗೋಯ್ತಲ್ವಾ, ಹಿಂಗಾಗೋಯ್ತಲ್ವಾ, ನಾನು ಹಂಗೆ ಮಾಡಿದ್ನಲ್ವ, ಹಿಂಗೆ ಮಾಡಿದ್ನಲ್ಲ, ಆಗೋಯ್ತು. ದೇವರೇ, ಇನ್ನೇನು ಮಾಡಲಿ? ನಾನು ನಿನಗೋಸ್ಕರ ನಾನು ಹೇಗೆ ಜೀವಿಸಲಿ? ನಾನು ಈ ಮುಂದಿನ ಕಾರ್ಯಗಳನ್ನು ಹೇಗೆ ಸರಿಪಡಿಸಿಕೊಳ್ಳಲಿ? ಇದನ್ನು ನಾವು ಯೋಚಿಸಬೇಕೆ ಹೊರತು ಹಳೆಯದನ್ನು ನಾವು ನೆನೆಸಿ ದುಃಖಿಸಬಾರದು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 19-20 ವಾಕ್ಯದಲ್ಲಿ, ಮತ್ತಾಯ 4:19-20 ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಹಾಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿರುವ ನಾವು ಲೋಕದ ಆಶೆಗಳು, ನಾನು ಕೇಳ್ತೇನೆ, ದೇವರ ಕಾರ್ಯಗಳನ್ನು ಹಿಡ್ಕೊಳ್ರಿ, ಲೋಕದ ಕಾರ್ಯಗಳನ್ನು ಬಿಟ್ಟುಬಿಡ್ರಿ. ದೇವ್ರ ವಾಕ್ಯ ಹೇಳುತ್ತದೆ, ನಾವು ಪರಲೋಕ ಭಾವದವರಾಗಿರಬೇಕು, ಭೂಲೋಕಕ್ಕೆ ಸಂಬಂಧಪಟ್ಟವುಗಳನ್ನು ನಾವು ಅಧಿಕವಾಗಿ ಹಿಡ್ಕೊಳ್ಬಾರ್ದು. ಲೋಟನ ಹೆಂಡತಿ ತನ್ನ ಆಸ್ತಿ ಐಶ್ವರ್ಯ ಮನೆಯನ್ನು ಯೋಚನೆ ಮಾಡಿ ಹಿಂತಿರುಗಿ ನೋಡಿದಳು. ನಮಗೇನಕ್ಕೆ ಬೇಕು? ಸತ್ತೋದ್ರೆ ಅವೆಲ್ಲ ನಮ್ಮ ಹಿಂದೆ ಬರ್ತಾವ? ಪತ್ರಗಳಲ್ಲಿ ನಮ್ಮ ಹೆಸರಿರ್ಬೋದು, ನನ್ನ ಹೆಸರಲ್ಲಿ ಸೈಟ್ ಇದೆ, ಆಸ್ತಿ ಇದೆ, ಮನೆ ಇದೆ, ಬಂಗಾರ ಇದೆ, ಬ್ಯಾಂಕಲ್ಲಿ ದುಡ್ಡಿದೆ, ಎಲ್ಲ ಇರ್ಬೋದು. ಸತ್ತೋದ್ಮೇಲೆ ಏನು ಬರುತ್ತೆ? ಏನೂ ಬರಲ್ಲ. ಮತ್ತು ಅದ್ರ ಬಗ್ಗೆ ಯಾಕೆ ಚಿಂತೆ? ನಮಗೆ ಇದ್ದರೆ ಉಪಯೋಗಿಸಿ ಜೀವನ ಮಾಡಬೇಕು. ಎತ್ತಿಟ್ಟು ಏನೋ ಮಾಡಿಟ್ಟು ಅದೇನೋ ಇರ್ತದೆ, ಗಂಟು ಮಾಡಿದವರು ಪರರ ಸೊತ್ತಾಗ್ಬಿಡ್ತದಂತೆ. ಗಂಟು ನಮ್ಮದಲ್ಲ, ಗಂಟದೇನಾಗುತ್ತೆ? ಪರರ ಸೊತ್ತಾಗುತ್ತೆ. ಇರೋವಾಗ ಯೂಸ್ ಮಾಡಬೇಕು. ನಾನು ಅದಕ್ಕೆ ಸಾಲದಲ್ಲಿರುವವರಿಗೆ ಹೇಳ್ತಾ ಇರ್ತೀನಿ. ಒಂದು ಸಾಲದ ವಿಡಿಯೋ ಮಾಡಿದಾಗ ಸುಮಾರು ಅದನ್ನು 4 ಲಕ್ಷ ಜನರೇನು ನೋಡಿದ್ದಾರೆ. ಆ ಸಾಲದಲ್ಲಿ ನಾನು ಒಂದು ವಿಷಯ ಹೇಳಿದ್ದೀನಿ ಅವರಿಗೆ, ನಿಮಗೆ ಸಾಲ ಇದೆ, ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಸರಿಯಾಗಿ ಏನೂ ಇಲ್ಲ, ಆದರೆ ಅವರ ಹೆಸರಲ್ಲಿ ಎಲ್ಲೋ ಒಂದು ಸೈಟು, ಎಲ್ಲೋ ಒಂದು ಮನೆ, ಬೇರೆ ಏನೋ ಒಂದು ವಸ್ತುಗಳಿರ್ತವೆ. ನಾನು ಹೇಳ್ತೀನಿ, ನಿಮ್ಮ ಹೆಸರಲ್ಲಿ ಒಂದು ಸೈಟು ಆಸ್ತಿ ಇಟ್ಕೊಂಡು ಏನು ಮಾಡ್ತೀರಾ? ನೆಮ್ಮದಿ ಇಲ್ದಿರ, ಸಂತೋಷ ಇಲ್ದಿರ. ನಾನು ಹೇಳ್ತೀನಿ, ನಿಮ್ಮ ಹತ್ರ ಹಳೆ ಕಾರು, ಹಳೆ ಸ್ಥಳ, ಹಳೆ ಮನೆ, ಹಳೆ ಏನಾದರೂ ಇದೆಯಾ, ಮಾರಿಬಿಡ್ರಿ. ಸಾಲ ಇಲ್ವಾ? ಇಟ್ಕೊಳ್ರಿ. ಸಾಲ ಇಟ್ಕೊಂಡು, ಮನೇನೂ ಇಟ್ಕೊಂಡು, ಸಾಲನೂ ಇಟ್ಕೊಂಡು, ಅಯ್ಯೋ ಅಯ್ಯೋ ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಸಂತೋಷವಾಗಿ ಇರಂಗಿಲ್ಲ, ಅದೆಲ್ಲ ನಾವು ಮಾಡಬಾರ್ದು. ಸಾಲನೇನು ಮಾಡಬೇಕು? ತೀರಿಸ್ಬಿಡ್ಬೇಕು. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಹತ್ರ ಏನು ಯೂಸ್ ಆಗಲ್ವೋ ಎಲ್ಲನ ಮಾರ್ಬಿಡಿ, ಅತ್ಯವಶ್ಯ ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಮಾರ್ಬಿಡ್ರಿ. ನಾನು ಹೇಳ್ತೇನೆ, ಅದು ಮನೆಯಲ್ಲಿ ಕಬ್ಬಿಣ ಬಿದ್ದಿರ್ಬೋದು, ಪಾತ್ರೆಗಳು ಬಿದ್ದಿರ್ಬೋದು, ಪೇಪರ್ ಬಿದ್ದಿರ್ಬೋದು, ಏನು ಬಿದ್ದಿರ್ಬೋದು, ನಿಮ್ಮ ಹೆಸರಲ್ಲಿ ಏನೋ ಒಂದು ಇರ್ಬೋದು. ಸಾಲ ಇಲ್ಲ, ನೆಮ್ಮದಿಯಾಗಿರಬೇಕು ಅಂದರೆ ಅದರ ಅರ್ಥ ಏನಂದರೆ, ಬಿಟ್ಟುಬಿಡಿ. ಇರಲಿ ನನ್ನ ಹೆಸರಲ್ಲಿ ಅದು ಇರಲಿ, ನನ್ನ ಹೆಸರಲ್ಲಿ ಇದು ಇರಲಿ, ನನ್ನ ಹೆಸರಲ್ಲಿ ಏನಕ್ಕೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗೆಯೇ ಯೇಸು ಸ್ವಾಮಿಗೋಸ್ಕರ ನಾವೇನು ಮಾಡಬೇಕು? ಇರುವುದರಲ್ಲಿ ಇರುವಾಗ ತೃಪ್ತಿಯಿಂದಿರಬೇಕು. ಬಾರದೆಂಬುದನ್ನು ನೆನೆಸಿ ನಾವೇನು ಮಾಡಬಾರ್ದು? ಬೇಸರ ಮಾಡಿಕೊಳ್ಳಬಾರ್ದು. ಬರಲ್ಲ ಅನ್ನೋದನ್ನು ಹಿಡ್ಕೊಂಡು ಏನು ಮಾಡ್ತೀಯ?
ಸಿಗಲ್ಲ ಅನ್ನೋದನ್ನು ಯೋಚನೆ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ದೇವರು ಅವತ್ತು ಊಟ ಕೊಟ್ಟಿದ್ದಾರ, ಮಲಗಲಿಕ್ಕೆ ಮನೆ ಕೊಟ್ಟಿದ್ದಾರ, ಮಾಡಲಿಕ್ಕೆ ಕೆಲಸ ಕೊಟ್ಟಿದ್ದಾರ. ದೇವರೇ ಸ್ತೋತ್ರ, ನಾಳೆ ಅದು ನೀನು ನೋಡ್ಕೋತೀಯ, ನಾನು ಅದರ ಬಗ್ಗೆ ಚಿಂತೆ ಮಾಡಲ್ಲ. ಈಗ ಏನು ಮಾಡಿದ್ಲು? ಸಾಕ್ಷಿ ಹೇಳುವುದಕ್ಕಾಗಿ ಕೊಡವನ್ನು ಬಿಟ್ಟೋದ್ರು. ಅಲ್ಲಿ ಅವರು ದೋಣಿಯನ್ನು ಬಿಟ್ಟೋದ್ರು, ಇಲ್ಲಿ ಅವರು ಬಲೆಗಳನ್ನು ಬಿಟ್ಟೋದ್ರು. ಕಾರಣ ಏನು ಗೊತ್ತಾ? ಉತ್ತಮವಾದದ್ದು ಸಿಗುವಾಗ ವ್ಯರ್ಥವಾದದ್ದು ಯಾಕೆ ಬೇಕು ಅಲ್ವಾ? ವ್ಯರ್ಥವಾದದ್ದು ಯಾಕೆ ಬೇಕು? ಯೇಸು ಸ್ವಾಮಿ ಹೇಳ್ತಾರೆ, ನೋಹನ ದಿನಗಳನ್ನು ನೆನೆಸ್ಕೊಳ್ರಿ. ಏನಾಯಿತು? ಪ್ರವಾಹ ಬಂದು ಎಲ್ಲ ನೀರು ಬಡ್ಕೊಂಡೋಯ್ತು, ಏನೂ ಉಳಿಲಿಲ್ಲ ಅವ್ರಿಗೆ ಅಲ್ವಾ? ಏನೂ ಉಳಿಲಿಲ್ಲ. ಲೋಟನ ಹೆಂಡತಿಯನ್ನು ನೆನೆಸಿಕೊಳ್ಳ್ರಿ. ಯಾಕೆ ನೆನೆಸ್ಕೊಳ್ಬೇಕು? ಮುಂದೆ ಹೋಗೋದು ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ದು. ನಾವು ಅಷ್ಟೇ, ಯಾವತ್ತೂ ಹಳೆಯದನ್ನು ನಾವು ಬಹಳ ಮನಸ್ಸಿಗೆ ತಗೊಳ್ಳೇಬಾರ್ದು. ಹೋಗಿದ್ದು ಆಗಿದ್ದಾಗೋಯ್ತು, ಮುಂದಕ್ಕೆ ನಾವು ಹೋಗೋಣ ಅಂತ ಹೇಳಬೇಕು. ಕಡೆಯದಾಗಿ ಒಂದು ವಾಕ್ಯವನ್ನು ನಿಮಗೆ ಓದಿ ಮುಗಿಸ್ತೇನೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 41ನೇ ವಾಕ್ಯ. ಲೂಕ 10:41. ಸ್ವಾಮಿಯು ಆಕೆಗೆ, ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೇ. ಯೇಸು ಸ್ವಾಮಿ ಆಕೆಗೆ ಹೇಳ್ತಾಳೆ, ಯಾಕಮ್ಮ ಮಾರ್ಥಳೆ, ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಯಾಕೆ ನೀನು ಟೆನ್ಷನ್ ಆಗ್ತಾ ಇದೆಯಾ? ಟೆನ್ಷನ್ನು ಬೀಳಬೇಡ. ನೀನು ಅನೇಕ ಚಿಂತೆ ಗಡಿಬಿಡಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀಯಾ. ಇವತ್ತು ದೇವ ಮಕ್ಕಳೇ, ನಾವಾದರೂ ದೇವರು ಎಷ್ಟು ಪ್ರಸಂಗದಲ್ಲಿ ದೇವರು ಹೇಳ್ಕೊಡ್ತಾನೇ ಇರ್ತಾರೆ, ಟೆನ್ಷನ್ ತಗೋಬೇಡ. ಆದರೆ ನಮಗೆ ಗೊತ್ತಿಲ್ಲದಿರೋ ಟೆನ್ಷನ್ ಆಗುತ್ತೆ ಏನೋ ಗೊತ್ತಿಲ್ಲ. ಮೇಲ್ಗಡೆ ನಗ್ತಾ ಇರ್ತೀವಿ, ಒಳಗಡೆ ಭಯ ಇರ್ತದೆ ಅಲ್ವಾ? ಹಾಗೇನೆ ಕೆಲವು ಸಾರಿ ಮೇಲ್ಗಡೆ ನಾವು ಸಂತೋಷವಾಗಿರ್ತೀವಿ, ಒಳಗಡೆ ನಮಗೇನಾಗುತ್ತೆ? ಭಯ ಆವರಿಸಿಕೊಳ್ಳುತ್ತದೆ. ದೇವಜನವೇ ಇಲ್ಲಿ ಹೇಳ್ತಾ ಇರೋದು ಲೂಕ 10:41. ಮಾರ್ಥಳೆ, ನೀನು ಅನೇಕ ವಿಷಯದಲ್ಲಿ ನೀನೇನು ಮಾಡಿದೀಯಾ? ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಾಕ್ಕೊಂಡಿದೀಯ. ಸಹೋದರಿ ಸಹೋದರರೇ, ಬಿಟ್ಟು ಬಿಡಬೇಕಾಗಿರೋದು ಹೋಗಲಿ, ಕೊಡ ಹೋಗಲಿ, ದೋಣಿ ಹೋಗಲಿ, ಬಲೆಗಳು ಹೋಗಲಿ, ವಸ್ತುಗಳು ಹೋಗಲಿ, ಆಸ್ತಿಗಳು ಹೋಗಲಿ, ಏನೇ ಹೋಗಲಿ, ಆದರೆ ಮುಂದಿನ ಕಾರ್ಯಗಳನ್ನು ಮಾತ್ರ ಮರೆತು ಹೋಗಬೇಡ್ರಿ. ಕರ್ತನಿಗಾಗಿ ಓಡುವುದನ್ನು ಮಾತ್ರ ಮರೆತು ಹೋಗಬೇಡ್ರಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಯ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡೋಣವಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಗನೇ, ನೀನು ಅನೇಕ ವಿಷಯದಲ್ಲಿ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಸಿಕ್ಕಾಕೊಂಡಿದ್ದೀಯಾ. ಮನ ತಿರುಗಿಕೋ, ಬಿಟ್ಬಿಡು, ಹಳೆಯದನ್ನು ಬಿಟ್ಬಿಡು, ವ್ಯರ್ಥವಾದದನ್ನು ಬಿಟ್ಬಿಡು, ಒಳ್ಳೆಯದನ್ನು ಹಿಡ್ಕೋ, ಶುಭವರ್ತಮಾನವನ್ನು ಹಿಡ್ಕೋ, ಸುವಾರ್ತೆಯನ್ನು ಹಿಡ್ಕೋ, ಮೆಸ್ಸಿಯನ್ನು ಹಿಡ್ಕೋ, ಕರ್ತನನ್ನು ಹಿಡ್ಕೋ. ಮಿಕ್ಕಿದ್ದೆಲ್ಲ ವ್ಯರ್ಥ. ಎಷ್ಟೋ ಐಶ್ವರ್ಯವಂತನಾದ ಸೊಲೊಮೋನನು, ಅವನಷ್ಟು ಐಶ್ವರ್ಯ ಇರಲಿಲ್ಲ, ಅವನಷ್ಟು ಜ್ಞಾನವಿರಲಿಲ್ಲ, ಅವನಷ್ಟು ಯಾರೂ ಇರಲಿಲ್ಲ. ಅವನು ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ. ಕರ್ತನ ನಮ್ಮನ್ನು ಎಲ್ಲ ಬಿಟ್ಟೋಗ್ರಿ ಅಂತ ಹೇಳ್ತಾ ಇಲ್ಲ, ಆದರೆ ಯಾವುದು ಪ್ರಾಮುಖ್ಯ ಅದನ್ನು ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಪ್ರಾರ್ಥನೆ ಮಾಡೋಣ. ಲೌಕಿಕ ಕಾರ್ಯಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವುದನ್ನು ಬಿಟ್ಬಿಡ್ತಾ ಇದ್ದೇವಾ? ಏನನ್ನೋ ಯೋಚನೆ ಮಾಡಿ ದುಃಖ ಪಡ್ತಾ ಇದ್ದೇವಾ? ಇವತ್ತು ದೇವರು ಹೇಳ್ತಾ ಇದ್ದಾನೆ, ಅದೆಲ್ಲ ಮುಖ್ಯ ಅಲ್ಲ ಮಗಳೇ. ನೀನು ಯಾವುದರಲ್ಲಿ ಮಗನೇ ಗಡಿಬಿಡಿ ಚಿಂತೆಯಲ್ಲಿ ಇರಬೇಡ. ಯೇಸು ಸ್ವಾಮಿ ಆಕೆಗೆ ಹೇಳಿದ್ದು, ಮಾರ್ಥಳೆ, ಬೇಕಾಗಿರುವುದು ಒಂದೇ, ಅದನ್ನು ಮರಿಯಳು ಆಯ್ಕೆ ಮಾಡಿಕೊಂಡಿದ್ದಾಳೆ. ಸಹೋದರಿ ಸಹೋದರರೇ, ನಾವು ಸಂತೋಷವಾಗಿರೋಣ, ಸಂತೃಪ್ತವಾಗಿರೋಣ. ಹಳೆಯದನ್ನು, ಕೆಟ್ಟದ್ದನ್ನು, ಪಾಪಗಳನ್ನು, ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದನ್ನು, ವ್ಯರ್ಥವಾದವುಗಳನ್ನು ಬಿಟ್ಟು ಬಿಡೋಣ. ಲೌಕಿಕವಾದವುಗಳನ್ನು ಬಿಟ್ಟು ದೈವಿಕವಾದವುಗಳನ್ನು ಹಿಡಿದುಕೊಳ್ಳೋಣ. ನಿಮಗೇನಾದರೂ ದೇವರು ಮಾತಾಡಿದರೆ, ಹೌದಪ್ಪ, ನನಗಿವತ್ತು ಅನಿಸ್ತಾ ಇದೆ, ನಾನು ಇದನ್ನು ಬಿಟ್ಟು ಬಿಡಬೇಕು, ಇದು ಬೇಡ ನನಗೆ,
ಅಂತ ಅನ್ನಿಸ್ತಾ ಇದ್ದರೆ, ದೇವರು ಮಾತನಾಡ್ತಾ ಇದ್ದರೆ ನೀವು ದೇವರಿಗೆ ಹೇಳ್ರಿ, ಅಪ್ಪ ನನಗೆ ಈ ಟೆನ್ಷನ್, ಈ ವೇದನೆ, ಈ ಬೇಸರ, ಈ ಕಷ್ಟ ನನ್ನನ್ನು ಬಿಡ್ತಾನೇ ಇಲ್ಲ, ನನ್ನಿಂದ ಬಿಡಿಸಪ್ಪ. ತೃಪ್ತಿ, ಸಂತೋಷ, ಸಮಾಧಾನದಿಂದ ನಾನು ಇರುವುದಕ್ಕೆ ಮಾಡಪ್ಪ. ಇದುವರೆಗೂ ಇಷ್ಟೊಂದು ಮಾಡಿದೆಯಲ್ಲ, ಎಷ್ಟೋ ಜನಕ್ಕೆ ಪಾಪ ಎಷ್ಟೆಷ್ಟೋ ಇಲ್ಲಪ್ಪ, ನನ್ನನ್ನು ಈ ಸ್ಥಿತಿಯಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ದಿನಗಳಲ್ಲಿ ನಿನಗಾಗಿ ನಾನು ಜೀವಿಸುವುದಕ್ಕೆ, ನಿನ್ನ ನಾಮ ಮಹತ್ತನ್ನೇ ಪ್ರಚರಿಸುವುದಕ್ಕೆ ನನಗೆ ಸಹಾಯ ಮಾಡಪ್ಪ ಎಂದು ಪ್ರಾರ್ಥಿಸಿರಿ. ಯೇಸುವೇ, ಈ ನನ್ನ ಸಹೋದರಿ ಸಹೋದರರನ್ನು, ದೇವಭಕ್ತರನ್ನು ಅನುಗ್ರಹಿಸು, ಕನಿಕರಿಸು. ನಿನ್ನ ಮಾತುಗಳು ಹೃದಯದಲ್ಲಿ ಮುಟ್ಟಲಿಯಪ್ಪ. ಬಿಟ್ಟು ಬಿಡಬೇಕಾಗಿರುವುದನ್ನು ಬಿಟ್ಟು ಬಿಡುವುದಕ್ಕೆ ಸಹಾಯ ಮಾಡಪ್ಪ. ಎಲ್ಲ ಕೆಟ್ಟತನಕ್ಕೆ ದೂರವಾಗಿದ್ದು, ಪಾಪಕ್ಕೆ ದೂರವಾಗಿದ್ದು, ಲೋಕದ ಆಕರ್ಷಣೆಗಳಿಗೆ ದೂರವಾಗಿದ್ದು, ನಾವು ನಿನ್ನನ್ನೇ ಹಿಂಬಾಲಿಸುವಂತೆ, ನಿನ್ನನ್ನೇ ಘನಪಡಿಸುವಂತೆ ಸಹಾಯ ಮಾಡು. ನಾವು ಪ್ರಾರ್ಥನೆಯನ್ನು ಕೇಳಿದ್ದೀರಾ, ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ಒಳ್ಳೆಯವನು, ಪವಿತ್ರನು, ಪರಿಶುದ್ಧನಾಗಿರಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.